ಸ್ನೇಹಿತರೆ ನಮಸ್ಕಾರ. ಧರ್ಮಸ್ಥಳ ಕರಾವಳಿಯ ಪವಿತ್ರವಾದಂಥ ಕ್ಷೇತ್ರ. ಇಡೀ ವಿಶ್ವದಲ್ಲೇ ಅತ್ಯಂತ ಪ್ರಸಿದ್ಧಿ ಪಡೆದಂತಹ ಒಂದು ಧಾರ್ಮಿಕ ಕ್ಷೇತ್ರ, ದಾನ ಧರ್ಮಗಳಿಗೆ ಹೆಸರುವಾಸಿಯಾಗಿರುವಂತಹ ಕ್ಷೇತ್ರ. ಆದರೆ ಇದೇ ಕ್ಷೇತ್ರ ಇಂದು ರಾಜ್ಯ ರಾಜಕೀಯದ ರಣರಂಗದ ಕೇಂದ್ರ ಬಿಂದುವಾಗಿ ಬದಲಾಗಿದೆ. ಧರ್ಮಸ್ಥಳಕ್ಕೆ ಬನ್ನಿ, ಮಂಜುನಾಥನ ಮುಂದೆ ಆಣೆ ಮಾಡಿ ಎನ್ನುವಂತಹ ಸವಾಲುಗಳು ಈಗ ದಿನನಿತ್ಯದ ಮಾತಾಗಿ ಹೋಗಿದೆ. ರಾಜಕೀಯ ಮಾತ್ರವಲ್ಲ, ಜನಸಾಮಾನ್ಯರು ಕೂಡ ಇದನ್ನು ಕೆಲವು ಸಲ ತುಂಬ ಲೈಟಾಗಿ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಆದರೆ ಈ ಧರ್ಮಸ್ಥಳ ಮತ್ತು ಧರ್ಮಸ್ಥಳದಿಂದ ಆಣೆ ಪ್ರಮಾಣದ ಹಿನ್ನೆಲೆಯನ್ನೇನಾದರೂ ನೋಡಿದ್ರೆ ಬಹುಶಃ ಬೆಚ್ಚಿ ಬೀಳ್ತೀರ. ನಿಮ್ಮ ಬೆನ್ನು ಮೂಳೆ ಗಡಗಡ ಗಡಗಡ ಅಂಥೇಳಿ ನಡುಗುತ್ತೆ. ಯಾಕಂತೇಳಿದ್ರೆ ಇಲ್ಲಿ ಆಣೆ ಪ್ರಮಾಣವನ್ನು ಮಾಡೋದು ಅಷ್ಟು ಸುಲಭವಾದಂಥ ಮಾತು ಅಲ್ಲವೇ ಅಲ್ಲ. ಏನಾದರೂ ಕೊಂಚ ಯಾಮಾರಿದ್ರೂ ಕೂಡ ನಿಮ್ಮ ತಲೆದಂಡ ಆಗೋದ್ರಲ್ಲಿ ಡೌಟೇ ಇಲ್ಲ. ಅಷ್ಟು ಭಯಾನಕ ಇಲ್ಲಿನ ಈ ಆಣೆ ಪ್ರಮಾಣ. ಹಾಗಾದರೆ ಧರ್ಮಸ್ಥಳದಲ್ಲಿ ನಡೆಯುವಂತಹ ಆಣೆ ಪ್ರಮಾಣಕ್ಕೆ ಇರುವಂತಹ ಹಿನ್ನೆಲೆ ಏನು, ನಂಬಿಕೆ ಏನು, ಇತಿಹಾಸ ಏನು, ಜೊತೆಗೆ ಈ ಆಣೆ ಪ್ರಮಾಣ ಅನ್ನುವಂಥ ಕ್ರಮ ಹೇಗೆ ನಡೆಯುತ್ತೆ? ಇವತ್ತಿಗೆ BJP ನಾಯಕರು ಇದೇ ಆಣೆ ಪ್ರಮಾಣದ ಹಿಂದೆ ಬಿದ್ದಿರೋದು ಯಾಕೆ? ಈ ಹಿಂದೆ ಬಿದ್ದಂಥ ನಾಯಕರಿಗೆ ಆದಂಥ ಶಿಕ್ಷೆಗಳು ಯಾವುವು? ಎಲ್ಲವನ್ನು ಕೂಡ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧರ್ಮಸ್ಥಳದ ಮಂಜುನಾಥನ ಮುಂದೆ ಏನಾದರೂ ನೀವು ಬೇಡಿಕೊಂಡ್ರೆ ಆತ ಅದನ್ನು ಈಡೇರಿಸದೇ ಇರೋದಿಲ್ಲ. ಹಾಗೆಯೇ ಆತನ ಮುಂದೆ ಆಣೆ ಪ್ರಮಾಣವನ್ನು ಮಾಡಿದ್ರೂ ಕೂಡ ನೀವು ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತು ಇವತ್ತು ನಿನ್ನೆಯದಲ್ಲ, ಶತಮಾನಗಳಿಂದನೂ ಕೂಡ ನಡೆದುಕೊಂಡು ಬಂದಿರುವಂತಹ ಮಾತು. ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಇಷ್ಟು ಒಂದು ಆಣೆ ಪ್ರಮಾಣಕ್ಕೆ ಪಾವಿತ್ರ್ಯತೆ ಇದೆ ಅನ್ನೋದಕ್ಕೆ ಅಥವಾ ಮಾತಿಗೆ, ನಾಲಿಗೆಗೆ ಒಂದು ಪ್ರಾಮುಖ್ಯತೆ ಇದೆ ಅನ್ನುವಂಥದ್ದು ಸಾಬೀತಾಗಿರುವಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಇದೇ ಧರ್ಮಸ್ಥಳ ಮಂಜುನಾಥನ ಕ್ಷೇತ್ರ. ಕಾರಣ ಏನು ಅಂತ ಹೇಳಿದ್ರೆ, ನೀವು ಧರ್ಮಸ್ಥಳದ ಹೆಸರನ್ನು ಹೇಳಿ ಮಾತನಾಡುವಂಥ ಸಂದರ್ಭದಲ್ಲಿ ಆಣೆಯನ್ನು ಹಾಕಿದರೆ ಮುಗೀತು. ನಂತರ ನೀವು ಅಲ್ಲಿ ಹೋಗಿ ತಪ್ಪೊಪ್ಪಿಗೆಯನ್ನು ಒಪ್ಪಿಕೊಂಡು ಧರ್ಮಸ್ಥಳ ಮಂಜುನಾಥನ ಮುಂದೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿ ತಪ್ಪು ಕಾಣಿಕೆಯನ್ನು ಹಾಕಿದ ಬಳಿಕನೇ ಆ ಆಣೆ ಪ್ರಮಾಣಕ್ಕೆ ಮುಕ್ತಿ ಅಥವಾ ಆಣೆಗೆ ಮುಕ್ತಿ ಎನ್ನುವಂಥದ್ದು. ಈ ಮಾತನ್ನು ಬಹುಶಃ ನೀವು ಕೇಳಿರ್ತೀರ. ಅಪ್ಪ ನಿನ್ನ ತಂದೆ ಏನಾದರೂ ಕೂಡ ಆಣೆ ಹಾಕು, ಧರ್ಮಸ್ಥಳದ ಹೆಸರು ಹೇಳಿ ಒಂದು ಆಣೆ ಹಾಕಬೇಡ ಅಂತ ಹೇಳಿಬಿಟ್ಟು ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂಥ ಜನರು ಕೂಡ ಮಾತನಾಡಿಕೊಳ್ಳುವಂಥ ಮಾತನ್ನು ನೀವು ಕೇಳಿರ್ತೀರ. ಅದರಲ್ಲೂ ಕೂಡ ಧರ್ಮಸ್ಥಳ ಅನ್ನುವಂಥ ಹೆಸರನ್ನು ಕೂಡ ಹೇಳೋದಕ್ಕೆ ಸಾಕಷ್ಟು ಆಲೋಚನೆ ಮಾಡುವಂಥ ಕಾಲ ಇತ್ತು. ಕೆಳಗೆ ಅಥವಾ ಕೆಳಗಿನ ದೇವಸ್ಥಾನ ಅಂತಲೇ ಘಟ್ಟದ ಮೇಲಿನವರು ಹೇಳುವಂಥದ್ದು. ಅಂತಹ ನಂಬಿಕೆ ಇರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಸವಾಲುಗಳು ಈಗ ದಿನನಿತ್ಯ ಒಂದೊಂದು ರೀತಿಯಲ್ಲಿ ಎದುರಾಗ್ತಾ ಇದ್ದಾವೆ. ಒಬ್ಬ ನಾಯಕ ಮತ್ತೊಬ್ಬ ನಾಯಕನಿಗೆ ಆಣೆ ಪ್ರಮಾಣದ ಸವಾಲನ್ನು ಹಾಕ್ತಾ ಇದ್ದಾನೆ. ಕೇಳಲು ಇದು ಸಾಮಾನ್ಯ ಅಂತೇಳಿ ಅನಿಸಿದ್ರೂ ಕೂಡ ಇದರ ಹಿಂದೆ ದಶಕಗಳ ಇತಿಹಾಸ ಇದೆ, ನಂಬಿಕೆ ಇದೆ, ಭಯಾನಕವಾದಂತಹ ಪರಂಪರೆಯು ಕೂಡ ಅಡಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ. ಈ ಆಣೆ ಪ್ರಮಾಣ ಅನ್ನೋದು ಯಾಕೆ ಶುರುವಾಯಿತು ಮತ್ತು ಹೇಗಿದು ನಡೆಯುತ್ತೆ, ಇದರ ಭಯಾನಕತೆ ಹೇಗಿದೆ ಅನ್ನೋದನ್ನು. ಆಣೆ ಪ್ರಮಾಣ ಅನ್ನೋದು ಕೇವಲ ಬಾಯಿ ಮಾತಲ್ಲ. ಇಲ್ಲಿನ ಪಾಲಿನ ಜನರಿಗೆ ಇದು ಅಂತಿಮವಾದಂತಹ ಕೋರ್ಟು. ದೈವದ ಮುಂದೆ ಸುಳ್ಳು ಹೇಳಿದರೆ ವಿನಾಶ ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ಗಾಢ ನಂಬಿಕೆ ಇಲ್ಲಿದೆ. ಪುರಾಣಗಳ ಪ್ರಕಾರ ಧರ್ಮಸ್ಥಳದಲ್ಲಿ ಧರ್ಮ ದೇವತೆಗಳು ನೆಲೆಸಿದ್ದಾರೆ. ಇಲ್ಲಿ ನಡೆಯುವಂಥ ತೀರ್ಪುಗಳನ್ನು ಮಂಜುನಾಥನೇ ನಡೆಸ್ತಾನೆ ಅನ್ನೋದು ಜನರ ಬಲವಾದಂಥ ನಂಬಿಕೆ. ದಶಕಗಳ ಹಿಂದೆ ಸಣ್ಣ ಪುಟ್ಟ ಜಮೀನು ವಿವಾದಗಳು, ಕಳ್ಳತನ ಅಥವಾ ವೈಯಕ್ತಿಕ ದ್ವೇಷಗಳನ್ನು ಪರಿಹರಿಸಲು ಜನರು ಇಲ್ಲಿಗೆ ಬರ್ತಾಯಿದ್ರು. ಆಗ ನ್ಯಾಯಾಲಯದ ವ್ಯವಸ್ಥೆ ಅಷ್ಟೊಂದು ಪ್ರಬಲವಾಗಿ ಇರಲಿಲ್ಲ. ಆಗ ಇಡೀ ಹಳ್ಳಿಯ ಜನರು ಆಣೆ ಪ್ರಮಾಣದ ಮೂಲಕವೇ ಸತ್ಯವನ್ನು ಹುಡುಕ್ತಾ ಇದ್ದರು. ಇನ್ನು ರಾಜಕಾರಣಿಗಳು ಕೂಡ ಆಣೆ ಪ್ರಮಾಣದ ಬಗ್ಗೆ ಲಘುವಾಗಿ ಮಾತನಾಡಬಹುದು. ಆದರೆ ಇತಿಹಾಸವನ್ನು ನಮ್ಮ ಕೆದಕಿ ನೋಡಿದರೆ ಬೆನ್ನು ಮೂಳೆಯಲ್ಲೂ ನಡುಕ ಹುಡುತ್ತದೆ. ಇಲ್ಲಿ ಸುಳ್ಳು ಹೇಳಿ ಆಣೆ ಮಾಡಿದರೆ ಏನಾಗುತ್ತೆ ಅನ್ನೋದಕ್ಕೆ ಇಲ್ಲಿ ಸ್ಥಳೀಯವಾಗಿ ನೂರಾರು ಕಥೆಗಳಿದ್ದಾವೆ. ತಲೆದಂಡ ಅನ್ನುವಂತಹ ಪದ ಇಲ್ಲಿ ಪದೇ ಕೇಳಿ ಬರ್ತದೆ. ಯಾರು ಧರ್ಮಸ್ಥಳದ ಸನ್ನಿಧಾನದಲ್ಲಿ ಸುಳ್ಳನ್ನು ಹೇಳಿ ಆಣೆಯನ್ನು ಮಾಡ್ತಾರೋ ಅವರು 6 ತಿಂಗಳ ಒಳಗಾಗಿ ಅಥವಾ 1 ವರ್ಷದ ಒಳಗಾಗಿ ತಮ್ಮ ಜೀವವನ್ನು ಕಳೆದುಕೊಳ್ಳುವಂತಹ ಅದೆಷ್ಟೋ ಉದಾಹರಣೆಗಳಿದ್ದಾವೆ. ತಮ್ಮ ಕುಟುಂಬದ ಸರ್ವಸ್ವವನ್ನೂ ಕೂಡ ಕಳೆದುಕೊಂಡಂತಹ ಅದೆಷ್ಟೋ ತಾಜಾ ನಿದರ್ಶನಗಳಿದ್ದಾವೆ ಅನ್ನೋದು ಇಲ್ಲಿನ ನಂಬಿಕೆ.
ಅದೆಷ್ಟೋ ಮಂದಿ ಬಂದು ಇಲ್ಲಿ ಆಣೆ ಮಾಡಿದ ನಂತರ ತಮ್ಮ ಮನೆ ಮಠಗಳನ್ನು ಕಳೆದುಕೊಂಡಂಥ ಉದಾಹರಣೆಯೂ ಕೂಡ ಕಣ್ಣುಮುಂದೇ ಇದೆ. ಇದು ಕೇವಲ ಮೂಢನಂಬಿಕೆಯೂ ಅಲ್ಲ, ಇದು ದೈವದ ಶಿಕ್ಷೆಯೂ ಅಲ್ಲ, ಅಥವಾ ಇಲ್ಲಿ ನಡೆಯುವಂತಹ ನಂಬಿಕೆಯ ವಿಚಾರವೂ ಅಲ್ಲ ಅನ್ನುವಂಥ ವಾದನೂ ಕೂಡ ಇದೆ. ಅಂದರೆ ಎರಡೂ ರೀತಿಯಲ್ಲೂ ಕೂಡ ಇದೆ. ಇದಕ್ಕೂ ಲಿಂಕ್ ಮಾಡಬೇಡಿ ನೀವು ಅನ್ನೋದನ್ನು ಕೂಡ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಇಲ್ಲ, 100ಕ್ಕೆ 100 ಭಾಗ ಧರ್ಮಸ್ಥಳ ಮಂಜುನಾಥನ ಮುಂದೆ ಮಾಡಿದಂಥ ಆಣೆ ಪ್ರಮಾಣದ ಪರಿಣಾಮ ಏನು ಅನ್ನೋದಕ್ಕೆ ನಿದರ್ಶನ ಇದು ಅನ್ನೋದನ್ನು ಕೂಡ ಸಾಕಷ್ಟು ಜನ ಹೇಳಿದ್ದುಂಟು. ಇನ್ನು ಈಗ ರಾಜಕಾರಣಿಗಳು ಈ ಆಣೆ ಪ್ರಮಾಣದ ಬಗ್ಗೆ ಲಘುವಾಗಿ ಮಾತನಾಡೋದನ್ನು ಬಹುಶಃ ನೀವು ಗಮನಿಸಿದ್ದೀರಾ. ಸಾಕಷ್ಟು ವರ್ಷಗಳಿಂದ ಇಂಥದ್ದೊಂದು ಪರಂಪರೆ ನಿರಂತರವಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಈಗ ಈ ಆಣೆ ಪ್ರಮಾಣ ಇಷ್ಟು ಸುದ್ದಿ ಆಗೋದಕ್ಕೆ ಕಾರಣ ವಿಜಯೇಂದ್ರ ಅವರು ಕೊಟ್ಟಂಥ ಒಂದೇ ಒಂದು ಕರೆ. ಏನು, ಮೊನ್ನೆ ಈ ಪರಿಷತ್ತಿಗೆ ಚುನಾವಣೆ ನಡೀತು ರಾಜ್ಯದಲ್ಲಿ. ಪರಿಷತ್ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಏನಾಯಿತು, ಕೆಲವೊಂದಷ್ಟು ಜನ BJP ಶಾಸಕರು ಮತ್ತು JDSನ ಶಾಸಕರು ಅಡ್ಡ ಮತದಾನವನ್ನು ಮಾಡಿದ್ರು ಅಂತೇಳಿ. ಈ ಅಡ್ಡ ಮತದಾನವನ್ನು ಮಾಡಿದವ್ರು ಯಾರು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸ ಈಗ ಆಗಬೇಕಾಗಿತ್ತಲ್ಲ. ನಮ್ಮ ಪಕ್ಷದ ಶಾಸಕರು ಅಡ್ಡ ಮತದಾನ ಮಾಡಿಲ್ಲ ಅಥವಾ ಮಾಡಿದ್ದಾರೆ, ಈ ಬಗ್ಗೆ ಒಂದು ತೀರ್ಮಾನ ಆಗಬೇಕು. ಮಾಡಿದ್ದಾದರೂ ಯಾರು ಅನ್ನೋದು ಗೊತ್ತಾಗಬೇಕು. ಆ ಕಾರಣಕ್ಕೋಸ್ಕರ ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೀತೀನಿ, ಅಲ್ಲೇ ಒಂದು ಸಭೆಯನ್ನು ಮಾಡಿ ಅಲ್ಲೇ ತೀರ್ಮಾನವನ್ನು ಮಾಡೋಣ, ಅಲ್ಲೇ ಆಣೆ ಪ್ರಮಾಣವನ್ನು ಕೂಡ ಮಾಡೋಣ, ಎಲ್ಲರೂ ಕೂಡ ಬರಬೇಕು ಅಂತ ಹೇಳಿಬಿಟ್ಟು ಒಂದು ನಿರ್ಧಾರವನ್ನು ಪ್ರಕಟಿಸ್ತಾರೆ. ಬಟ್ ಯಾವಾಗ ಈ ನಿರ್ಧಾರವನ್ನು ಪ್ರಕಟಿಸ್ತಾರೋ ಇದಾದ ಬಳಿಕ ಸಾಕಷ್ಟು ಪರ ವಿರೋಧ ಎರಡೂ ರೀತಿಯಾದಂಥ ಮಾತುಗಳು ಕೂಡ ಬರ್ತಿದ್ದಾವೆ. ಒಂದಷ್ಟು ಜನ BJPಯ ಮುಖಂಡರೇ ಬೇಡ ಧರ್ಮಸ್ಥಳಕ್ಕೆ ಈ ನಮ್ಮ ರಾಜಕೀಯದ ಹೊಲಸನ್ನು ತೆಗೆದುಕೊಂಡು ಹೋಗೋದು ಬೇಡ ಅಂತೇಳಿ ಹೇಳಿದ್ರೆ, ಇನ್ನು ಕೆಲವರು ಇಲ್ಲ ಇದು ಆಗಬೇಕು, ಆದಾಗಲೇ ಇಲ್ಲಿ ನಿಜವಾದಂಥ ಕಳ್ಳ ಯಾರು ಅನ್ನೋದು ಗೊತ್ತಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಎಲ್ಲರ ಮೇಲೂ ಕೂಡ ಒಂದು ಅನುಮಾನದ ತೂಗುಗತ್ತಿ ನೇಲ್ತಾನೆ ಇರ್ತದೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಬಟ್ಟು ಇಲ್ಲಿ ಈ ಆಣೆ ಪ್ರಮಾಣದ ಬಗ್ಗೆ ಕೆಲವೊಂದಷ್ಟು ಜನ ತುಂಬ ಲೈಟಾಗಿ ತೆಗೆದುಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯೂ ಕೂಡ ಸಿಗ್ತಾ ಇದೆ. ಯಾಕಂತೇಳಿದ್ರೆ ಇಲ್ಲಿ ಆಣೆ ಪ್ರಮಾಣವನ್ನು ಮಾಡಿದಂಥವರು ಮತ್ತೆ ತಮ್ಮ ಆಟವನ್ನು ತೋರಿಸುವಂಥ ಸಾಧ್ಯತೆ ಬಹಳ ವಿರಳ. ರಾಜಕಾರಣಿಗಳ ವಿಚಾರಕ್ಕೆ ಬಂದರೆ ಧರ್ಮಸ್ಥಳದ ಆಣೆ ಪ್ರಮಾಣ ಇತ್ತೀಚಿನ ದಿನಗಳಲ್ಲಿ ಒಂದು ಪೊಲಿಟಿಕಲ್ ಟೂಲ್ ಅಥವಾ ರಾಜಕೀಯ ಅಸ್ತ್ರವಾಗಿಯೂ ಕೂಡ ಬಳಕೆ ಆಗ್ತಾ ಇದೆ. ಎದುರಾಳಿಯನ್ನು ಕಟ್ಟಿ ಹಾಕೋದಕ್ಕೆ ಅಥವಾ ಸಿಲುಕಿಸೋದಕ್ಕೆ ಇದು ಸುಲಭ ದಾರಿ ಅಂತಲೂ ಕೂಡ ಸಾರ್ವಜನಿಕವಾಗಿ ನಾನು ಸತ್ಯವಂತ ಅಂತ ಹೇಳ್ಬಿಟ್ಟು ಸಾಬೀತುಪಡಿಸೋದಕ್ಕೆ ಅಥವಾ ಎದುರಾಳಿಯನ್ನು ಅಧರ್ಮದ ಹಾದಿಯಲ್ಲಿರುವವಾ ಅಂತೇಳಿ ತೋರಿಸೋದಕ್ಕೂ ಕೂಡ ರಾಜಕಾರಣಿಗಳು ಈ ಪವಿತ್ರ ಕ್ಷೇತ್ರವನ್ನು ಬಳಸ್ಕೊಂಡು ಹೋಗ್ತಾ ಇದ್ದಾರೆ. ಇತ್ತೀಚೆಗೆ 4-5 ಉದಾಹರಣೆಗಳು, ಅಂದರೆ ಕಳೆದ ಒಂದು 7-8 ವರ್ಷಗಳ ಹಿಂದೆ ಆಣೆ ಪ್ರಮಾಣದ ವಿಚಾರ ಏನು ಬಂತು, ಕುಮಾರಸ್ವಾಮಿ ಅವರು ಮಾಡಿದಂಥ ಆಣೆ ಪ್ರಮಾಣ ಇರ್ಬೋದು, ಅದಾದ ಬಳಿಕ ಬೇರೆ ನಾಯಕರು ಮಾಡಿದಂಥ ಆಣೆ ಪ್ರಮಾಣಗಳಿರ್ಬೋದು, ಇವೆಲ್ಲವೂ ಕೂಡ ಬೇರೆ ಆಯಾಮವನ್ನು ಕೂಡ ತಳ್ತಾ ಹೋಯಿತು. ಇದ್ರ ಜೊತೆಗೆ ಈ ಅಧರ್ಮದ ಹಾದಿಯಲ್ಲಿರುವಂಥ ರಾಜಕಾರಣಿಗಳು ಇಲ್ಲಿ ಎಲ್ಲೋ ಒಂದು ಕಡೆ ಬಂದು ಅಂಜಿಕೆಯಿಂದ ಆಣೆಯನ್ನು ಮಾಡಿದಂಥವ್ರು ಇದ್ದಾರೆ, ಮಾಡಿದ ಮೇಲೆ ಸರ್ವನಾಶ ಆದಂಥವರು ಕೂಡ ಇದ್ದಾರೆ. ಸುಳ್ಳು ಅಥವಾ ಇಲ್ಲಿ ಬಂದು ಯಾರೇ ಆದರೂ ಕೂಡ ಆಣೆ ಪ್ರಮಾಣವನ್ನು ಮಾಡಿ ಅದು ಸುಳ್ಳು ಅಂತೇಳಿ ಯಾರಿಗೆ ಗೊತ್ತಿಲ್ಲದೆ ಇದ್ದರೂ ದೇವ್ರಿಗೆ ಗೊತ್ತಿರುತ್ತಲ್ಲ, ಸಾಬೀತಾಯಿತು ಅಂತ ಇಟ್ಕೊಳ್ಳಿ, ದೇವರು ಅದನ್ನು ಕಂಪ್ಲೀಟಾಗಿ ಶಿಕ್ಷೆ ಕೊಡದೆ ಬಿಡೋದೇ ಇಲ್ಲ ಅನ್ನೋದನ್ನು ಇಲ್ಲಿ ಇವತ್ತಲ್ಲ ಆವತ್ತಿನಿಂದನೂ ಕೂಡ ನಂಬ್ಕೊಂಡ್ಬಂದಿದ್ದಾರೆ. ಸುಳ್ಳು ಅಂತೇಳಿ ಸಾಬೀತಾದರೆ ಅವರ ರಾಜಕೀಯ ಭವಿಷ್ಯವೇ ಮುಗಿದು ಹೋಗ್ತದೆ. ಹಾಗಾಗಿ ಇದು ಡೂ ಆರ್ ಡೈ ಪರಿಸ್ಥಿತಿ ಅನ್ನೋದು ಕೂಡ ಇಲ್ಲಿಗೆ ಬರುವಂತಹ ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಗೊತ್ತಿರುವಂಥ ವಿಚಾರನೇ. ಹಾಗಾದರೆ ಈ ಆಣೆ ಪ್ರಮಾಣದ ನಿಯಮಗಳೇನು ಅನ್ನುವಂಥದ್ದು ಈಗಿರುವಂತಹ ಒಂದು ಪ್ರಶ್ನೆ. ಯಾವುದೇ ರೀತಿಯಾದಂಥ ಆಣೆ ಪ್ರಮಾಣ ಈಗ 2-3 ರೀತಿಯಂತಹ ಆಣೆ ಪ್ರಮಾಣಗಳು ಬರ್ತದೆ. ಒಂದು ಆಣೆ ಭಾಷೆ ಅಂತೇಳಿ ಬರ್ತದೆ. ನಿಮಗೆ ಗೊತ್ತಿರ್ಬೋದು, ಯಾವುದೋ ಒಂದು ಜಗಳ ಆದಂಥ ಸಂದರ್ಭದಲ್ಲಿ ಮಂಜುನಾಥನ ಮೇಲೆ ನಾನು ಆಣೆ ಹಾಕ್ತಾ ಇದ್ದೇನೆ, ಅವನಿದ್ರೆ ನೋಡ್ಕೊಳ್ತಾನೆ ಎನ್ನುವಂತಹ ವಿಚಾರವನ್ನು ಹೇಳ್ತಾರೆ, ಅಥವಾ ಧರ್ಮಸ್ಥಳದ ಹೆಸರನ್ನು ಎತ್ತು ಬಿಡ್ತಾರೆ. ಕೆಲವು ಸಲ ಏನಾಗ್ತದೆ, ಈ ರೀತಿ ಆಣೆ ಪ್ರಮಾಣವನ್ನು ಮಾಡಿದ ಬಳಿಕ ಆ ಪರಸ್ಪರ ಈಗ 2 ಫ್ಯಾಮಿಲಿಯ ನಡುವೆ ಆಣೆ ಪ್ರಮಾಣ ಆಯಿತು ಅಂತ ಇಟ್ಕೊಳ್ಳಿ, ಆ ಫ್ಯಾಮಿಲಿ ಮತ್ತೆ ವಾಪಸ್ಸು ಎಲ್ಲಿವರೆಗೆ ದ್ವೇಷವನ್ನು ಕಟ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಅನ್ನ ನೀರು ಯಾವುದನ್ನು ಕೂಡ ಆ ಮನೆಯಲ್ಲಿ ಸ್ವೀಕರಿಸುವಂತಿಲ್ಲ ಅಂಥೇಳಿ. ಸ್ವೀಕರಿಸಿದ್ರೆ ಯಾರು ಆಣೆ ಹಾಕಿರ್ತಾನೆ ನೋಡಿ ಅವನಿಗೆ ದೋಷ ಅಂಥೇಳಿ. ಅದು ಪರಿಹಾರ ಆಗಬೇಕು. ಹೀಗೆ ವಾಪಸ್ಸು ನೀವು ಧರ್ಮಸ್ಥಳಕ್ಕೆ ಬರಬೇಕು, ತಪ್ಪು ಕಾಣಿಕೆಯನ್ನು ಕಟ್ಟಬೇಕು, ಮಂಜುನಾಥನ ಮುಂದೆ ಒಂದು ಶಿರಸಾಂಗ ಪ್ರಣಾಮವನ್ನು ಮಾಡಿ ಆತನ ಬಳಿ ಕ್ಷಮೆಯನ್ನು ಕೇಳಬೇಕು, ತಪ್ಪು ಕಾಣಿಕೆಯನ್ನು ಕಟ್ಟಿ ಹೀಗೆ ಆಣೆ ಮಾಡ್ಕೊಂಡಿದ್ವಿ, ನಮ್ಮನ್ನು ಕ್ಷಮಿಸಿಬಿಡು ಅಂತ ಹೇಳ್ಬಿಟ್ಟು ಪ್ರಾರ್ಥಿಸಬೇಕು. ಇದು ಆ್ಯಕ್ಚುಲಿ ಇರುವಂಥ ಕ್ರಮ ಒಂದು, ಯಾವುದು ಈ ಆಣೆ ಭಾಷೆಗೆ. ಇನ್ನು ಆಣೆ ಪ್ರಮಾಣಕ್ಕೆ ಹೇಗೆ ಅಂತೇಳಿದ್ರೆ 2 ಕಡೆಯ ವ್ಯಕ್ತಿಗಳು, ಈಗ ಒಂದು ಆರೋಪ ಪ್ರತ್ಯಾರೋಪ ಇದ್ದಂಥ ಸಂದರ್ಭದಲ್ಲಿ 2 ಕಡೆಯ ವ್ಯಕ್ತಿಗಳು ಕೂಡ ಬರಬೇಕಾಗ್ತದೆ. ಶುದ್ಧ ಮನಸ್ಸಿನಿಂದ ಬಂದು, ಶುದ್ಧತೆಯಿಂದ ಬಂದು, ಮೈಲಿಗೆಯನ್ನು ಮಾಡಿಕೊಳ್ಳದೆ ಒಳ್ಳೆ ರೀತಿಯಲ್ಲಿ ಬಂದು ದೇವರ ಮುಂದೆ ನಿಂತು
ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಬೇಕು ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಮಾಣವನ್ನು ಮಾಡಬೇಕು, ಎರಡೂ ಪಾರ್ಟಿಯವರಾದರೆ. ಈಗ ಈ ಕೇಸ್ನಲ್ಲಿ ಏನಾಗುತ್ತೆ, ಯಾವುದು ಈ ಬಿ ಜೆ ಪಿಯವರ ಕೇಸ್ನಲ್ಲಿ ಏನಾಗ್ತದೆ, ಎಲ್ಲರೂ ಕೂಡ ಬರ್ತಾರೆ, ಬಂದು ಪ್ರಮಾಣವನ್ನು ಮಾಡ್ತಾರೆ. ನಾವು ಬಿ ಜೆ ಪಿಯ ಏನೊಂದು ನೀತಿ ನಿಯಮಗಳಿತ್ತು ಅದರ ಪ್ರಕಾರ ಬಿ ಜೆ ಪಿಯವರಿಗೆ ಮತ್ತು ಜೆ ಡಿ ಎಸ್ನವರಿಗೆ ಓಟನ್ನು ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು, ಅದು ಯಾರು ಅಲ್ಲಿ ಬರೋದಿಲ್ಲ ಅಥವಾ ಯಾರು ಈ ರೀತಿ ಆಣೆ ಪ್ರಮಾಣವನ್ನು ಮಾಡೋದಿಲ್ಲ ಅವರಿಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ದವರು ಅನ್ನೋದು ಪತ್ತೆ ಹಚ್ಚೋದಕ್ಕೆ ಈಸಿ ಆಗುತ್ತೆ ಅನ್ನೋದು ವಿಜೇಂದ್ರ ಅವರ ಐಡಿಯಾ ಆಗಿತ್ತು. ಬಟ್ ಅದು ಇಂಪ್ಲಿಮೆಂಟೇಷನ್ ಆಗೋದು ಸ್ವಲ್ಪ ಕಷ್ಟ ಇದೆ ಅಂತಲೂ ಕೂಡ ಈಗ ಅನ್ನಿಸ್ತಿದೆ. ಆದರೆ ಇವತ್ತಿನ ರಾಜಕೀಯ ನಾಯಕರು ಈ ಪವಿತ್ರ ಕ್ಷೇತ್ರವನ್ನು ಈ ರೀತಿ ತಮ್ಮ ಸ್ವಾರ್ಥಕ್ಕೆ ಬಳಕೆ ಮಾಡ್ಕೊಳ್ಳೋದ್ರ ಬಗ್ಗೆನೂ ಕೂಡ ಅಪಸ್ವರಗಳು ಕೂಡ ಕೇಳಿ ಬರ್ತಿದ್ದಾವೆ. ಪವಿತ್ರ ಕ್ಷೇತ್ರವನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋದು ಸರಿಯೇ ಅನ್ನೋದು ಕೂಡ ಇಲ್ಲಿ ಕೆಲವರ ಪ್ರಶ್ನೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಜೊತೆಗೆ ಧರ್ಮಸ್ಥಳ ಅನ್ನೋದು ಒಂದು ಕೇವಲ ದೇವಸ್ಥಾನ ಅಲ್ಲ, ಅದೊಂದು ಕರ್ನಾಟಕದ ನಂಬಿಕೆಯ ಪ್ರತೀಕ. ಆಣೆ ಪ್ರಮಾಣದ ಹೆಸರಿನಲ್ಲಿ ಸತ್ಯದ ಹುಡುಕಾಟ ನಡೆಯಲಿ, ಆದರೆ ಅದು ಕ್ಷೇತ್ರದ ಮರ್ಯಾದೆಯನ್ನು ಯಾವತ್ತೂ ಕೂಡ ಹರಾಜು ಹಾಕುವಂತೆ ಇರಬಾರ್ದು ಅನ್ನುವಂಥದ್ದು ನಮ್ಮ ಆಶಯ. ನಿಮ್ಮ ಅಭಿಪ್ರಾಯ ಏನು? ನೀವು ಯಾವತ್ತಾದರೂ ಆಣೆ ಪ್ರಮಾಣಕ್ಕೆ ಇಲ್ಲಿಗೆ ಧರ್ಮಸ್ಥಳಕ್ಕೆ ಹೋಗಿದ್ದುಂಟಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.